ಪ್ರಕಾರ ಹೇಳೋದಾದ್ರೆ ಅಂದ್ರೆ ಶೋ ಹೌಸ್ಫುಲ್ ಆಗ್ಬೇಕು, ಜನರು ಕಿತ್ತು ಥಿಯೇಟರ್ ವಾರದಲ್ಲಿ 3 ದಿವಸ ನಾನ್ ಹೇಳೋದು ವಾರದಲ್ಲಿ 3 ದಿವಸ ಇದೆಯಲ್ಲ, ಆ 3 ದಿವಸನಾದ್ರೂ ಬಂದು ಸಿನಿಮಾ ಥಿಯೇಟರ್ ಬಂದು ಸಿನಿಮಾಗಳು ನೋಡಿ ಬೆಳೆಸಿ ಕನ್ನಡ ಇಂಡಸ್ಟ್ರಿ ಅಂತ ಹೇಳಕ್ ಇದ್ ಮಾಡ್ತೀನಿ. ನಿಮ್ಮ ಪ್ರಕಾರ ಅಂದ್ರೆ ಜನರು ಏನ್ ರೀತಿ ಎಲ್ಲ ಕಿರ್ಚಾಡ್ಬೇಕು ಹೌಸ್ಫುಲ್ ನೀವು ಕಾಣ್ಬೇಕಂದ್ರೆ ಸಿನಿಮಾ ಬರ್ಬೇಕಂತ ನಿಮ್ಗೆ ಅನ್ಸತ್ತೆ? ಯಾರು ವೇಟ್ ಮಾಡ್ತೀರಾ ಅಂತ ನೀವು? ಇವ್ರ ಸಿನಿಮಾ ಬಂದ್ರೆ ಸಾಕಪ್ಪ ಅಂತ ಕಾಯ್ತಿರೋ ಅಂತಿದ್ರೆ ಯಾರ್ ಸಿನಿಮಾ ಬರ್ಬೇಕಂತ ನೀವು? ಇವಾಗ ಬರ್ಬೇಕಾಗಿರೋದು ನಾನ್ ಹೇಳೋದು ಎಲ್ಲಾ ಹೀರೋಗಳು ಬರ್ಬೇಕು, ಅವ್ರದೇ ಅಂತಲ್ಲ. ನಾವ್ ಥಿಯೇಟರ್ ಫೀಲ್ಡ್ ಅಲ್ಲಿ ಇದ್ದಾಗ ಅವ್ರಿಗೆ ಕಂಪೇರ್ ಮಾಡಕ್ಕಾಗಲ್ಲ. ಎಲ್ಲಾ ಹೀರೋಗಳದೇ ಬರ್ಲಿ. ಒಬ್ರು ಒಂದ್ 3 ತಿಂಗಳಿಗೆ ಒಂದು ಗ್ಯಾಪ್ ಅಲ್ಲಿ 3 ತಿಂಗಳು 6 ತಿಂಗಳಿಗೆ ಒಬ್ರಾದ್ರೂ ಬಿಡ್ಲಿ. ದೊಡ್ಡವರು 1 ತಿಂಗಳಿಗೆ 2 ತಿಂಗಳಿಗೆ ದೊಡ್ಡ ಆಕ್ಟರ್ಗಳು ಒಬ್ಬೊಬ್ರು ಬಿಟ್ರು ಕನ್ನಡ ಇಂಡಸ್ಟ್ರಿ ಒಂದ್ ರೇಂಜ್ ಅಲ್ಲಿ ಚೆನ್ನಾಗಿ ಬರುತ್ತೆ, ಇದ್ ಮಾಡುತ್ತೆ. ಸುದೀಪ್ ಸರ್ ಆಗ್ಲಿ, ದರ್ಶನ್ ಸರ್ ಆಗ್ಲಿ, ಯಶ್ ಸರ್ ಆಗ್ಲಿ, ಆಮೇಲೆ ಧ್ರುವ ಸರ್ಜಾ ಆಗ್ಲಿ, ಇವರೆಲ್ಲ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ. ಇವಾಗ ರಿಷಬ್ ಶೆಟ್ಟಿ ವರ್ಷಕ್ಕೆ 3 ಫಿಲಂ ಹಂಗ್ ಕೊಡೋರು. ರಿಷಬ್ ಶೆಟ್ಟಿ ಇವಾಗ ಎಲ್ಲಿ ಅವರು ಪ್ಯಾನ್ ಇಂಡಿಯಾ ಅನ್ಕೊಂಡ್ ಹೋದ್ರ, ಅವ್ರು ಅವಾಗ ಕ್ಲಾಸ್ ಫಿಲಂಗಳು ಕೊಡೋರು. ಇವಾಗ ಕ್ಲಾಸ್ ಫಿಲಂ ಇಲ್ಲ, ಯಾವ್ದು ಇಲ್ಲ. ಅವರು ಆ ಕಡೆ ಹೊಂಟೋಗ್ಬಿಟ್ರು. ಇವಾಗ ಇವ್ರು ಯಾರು ರಕ್ಷಿತ್ ಶೆಟ್ಟಿ ಅವರು ಚಾರ್ಲಿ 777 ಆಗಿದ್ಮೇಲೆ ಇನ್ ಯಾವ್ದು ಅವ್ರದ್ದು ಇದನ್ನೇ ಇಲ್ಲ. ಯಾವ್ದು ನೆಕ್ಸ್ಟ್ ಯಾವ್ದು ಬಿಡ್ತಾರೆ? ಯಾವ್ದು ಸಪ್ತಸಾಗರದ ಆಚೆ ಬಿಟ್ರಲ್ಲ, ಸಪ್ತಸಾಗರದ ಆಚೆ ಬಿಟ್ಟ ಅವೆರಡು ಬಿಟ್ರು 1 ತಿಂಗಳು 2 ತಿಂಗಳು ಗ್ಯಾಪ್ ಅಲ್ಲಿ. ಅದಾಗಿದ್ಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಇವಾಗ ಅಬ್ಬಬ್ಬ ಅಂದ್ರೆ 1 ವರ್ಷ 1.5 ವರ್ಷ ಮೇಲಾಯ್ತು ಆ ಫಿಲಂ ಇದಾಗ್ಬಿಟ್ಟು. ನೆಕ್ಸ್ಟ್ ಇವಾಗ ಹಿಂಗ್ ಮಾಡ್ಕೊಂಡ್ ಕೂತ್ಕೊಂಡಾಗ ಎಲ್ಲಿ ಥಿಯೇಟರ್ಗಳಿಗೆ ಯಶೋರ್ದಿನ್ ಸದ್ಯಕ್ಕೆ ಇಲ್ಲ ಅನ್ಸದೆ. ಸದ್ಯಕ್ಕೆ 2025 ಅಂತ ಹೇಳಿದ್ರು, 25 ಇಲ್ಲ, ಇನ್ 26. ಸುದೀಪ್ ಸರ್ದು ಸದ್ಯಕ್ಕೆ ಇವಾಗ ಅವರು ಮ್ಯಾಕ್ಸ್ ತಿಂಗಳು ಬಂದ್ಬಿಟ್ಟು ಹೋದ್ರು, ಡಿಸೆಂಬರ್ ಎಂಡಿಂಗ್ ಬಂದ್ಬಿಟ್ಟು ಹೋದ್ರು. ನೆಕ್ಸ್ಟ್ ಇದಿಲ್ಲ ಅವ್ರದ್ದು. ಅಲೌನ್ಸ್ ಗಳು ಮಾಡ್ಕೊಂಡ್ ವರ್ಷಕ್ಕೆ 1 ಫಿಲಂ ಆದ್ರೂ ಕೊಡ್ಲೇಬೇಕು ಅವರು. ಅಂದ್ರೆ ಇನ್ನ ನಮ್ಮ ಸ್ಟಾರ್ ಹೀರೋಗಳು ಅಂದ್ರೆ ಇತ್ತೀಚೆಗೆ ಅನೌನ್ಸ್ ಆಗಿದೆ ಅಂದ್ರೆ ಬರುತ್ತೆ, ಈ ವರ್ಷ ಬರುತ್ತೆ ಅಂದ್ರೆ ಡೆವಿಲ್ ಬರ್ಬೋದು ಅಂತ ಹೇಳ್ತಿದಾರೆ ಸರ್. ಡೆವಿಲ್ ಬರ್ಬೋದು. ಡೆವಿಲ್ ಒಳ್ಳೆ ಕಲೆಕ್ಷನ್. ಇವಾಗ ಅವ್ರಿಗಿರೋ ಕ್ರೇಜ್ ಇನ್ನೊಂದ್ ಬೇರೆ ರೀತಿ ಐತೆ. ಅವ್ರ ಫ್ಯಾನ್ಸ್ ಗಳು ಅವ್ರು ಒಳಗಡೆ ಇರ್ಬೇಕಾದ್ರೇನೆ ರಿಲೀಸ್ ಮಾಡ್ಕೊಂಡು ಆ ತರ ಇದ್ ಮಾಡ್ಬಿಟ್ಟವ್ರೆ. ಕುಣದು ಕುಪ್ಪಾಡಿಸವ್ರೆ. ಎಲ್ಲಾ ಫಿಲಂಗಳು ರಿಲೀಸ್ ಮಾಡ್ಕೊಂಡು ಎಲ್ಲಾ ಕಡೆ ಹೌಸ್ಫುಲ್ ಮಾಡ್ಬಿಟ್ಟು ಚೆನ್ನಾಗಿ ಇದಾಗಿದೆ. ನೋಡ್ಬೇಕು, ಡೆವಿಲ್ ಮೇಲೆ ಹೋಪ್ ಐತೆ. ಮೊನ್ನೆ ಟೀಸರ್ ಬಿಟ್ಟಿದ್ರಲ್ಲ ಬರ್ಡೇಗೆ, ಅದನ್ನು ಹೋಪ್ ಇದೆ, ನೋಡ್ಬೇಕು. ನಮ್ದ್ರಲ್ಲಿ ರಿಲೀಸ್ ಮಾಡಿದಂದ್ರೆ ದರ್ಶನ್ ಅವ್ರದ್ದು ಲಾಸ್ಟ್ ಡಾಕ್ಟರ್ ಆಗಿದ್ ಮಾಡೋರಲ್ಲ ಮೊನ್ನೆ, ಶಾಸ್ತ್ರಿ ಆಗಿತ್ತು. ಶಾಸ್ತ್ರಿ ನವಗ್ರಹನು ಮಾಡಿದೀವಿ ಅನ್ಸುತ್ತೆ. ನವಗ್ರಹ ಮಾಡಿದೀವಿ. ನವಗ್ರಹ ಒಳ್ಳೆ ರೆಸ್ಪಾನ್ಸ್ ಇದೆ. ನವಗ್ರಹನು ಚೆನ್ನಾಗ್ ಬಂತು, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.